ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ನಮ್ಮ ತೋಟದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ತೋಟನ ತುಂಬ ಜನರು ಮಿಸ್ ಮಾಡ್ಕೊಳ್ತಾ ಇದ್ರಲ್ವ. ಸೊ ಇವತ್ತು ತೋಟದ ವಿಡಿಯೋ ಮಾಡೋಣ ಅಂತ. ಇನ್ನು ಸೀರೆ ಉಟ್ಕೊಂಡಿದ್ದೀನಿ ಅಂದರೆ ಗೊತ್ತೇ ಇರತ್ತಲ್ವ, ನಾವು ಮೈ ವಿಲೇಜ್ ಲೈಫ್ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇದು ಒಂದು 9 months ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ವೇರ್ ಮಾಡಿದ್ದು. ಅದಾದಮೇಲೆ ಮತ್ತೆ ಇವತ್ತು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡೋದೆಲ್ಲ ಇತ್ತು. ನಾನು ಅವಾಗವಾಗ ತೋಟಕ್ಕೆ ಬರ್ತಾಯಿದ್ದೆ, ಬಟ್ ಹಾರ್ವೆಸ್ಟ್ ಎಲ್ಲ ನಾನು ತೋರ್ಸೋಕ್ಕೆ ಆಗ್ತಾನೇ ಇರಲಿಲ್ಲ. ಲೇಟಾಗಿ ಬರ್ತಾಯಿದ್ವಿ, ಕತ್ಲಾಗ್ಬಿಡೋದು. ಸೊ ಹಾಗಾಗಿ ಸರಿಯಾಗಿ ಹಾರ್ವೆಸ್ಟ್ ಮಾಡೋದು ನಾನು ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ನಮ್ಮ ತೋಟದಲ್ಲಿ ಏನೆಲ್ಲ ಆಗಿದೆ ತೋರಿಸ್ತೀನಿ, ಹಾಗೆ ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀವಿ ಅದೆಲ್ಲದು ಒಂದು ಕಡೆ ಇಟ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ಕೋಗೋಣ. ಧೀರು ಬಂದ, ಧೀರು ಧೀರು ಏನು ಕೀಳಕ್ಕೆ? ಮ್ಯಾಂಗೋ ಕೀಳಕ್ಕ? ಮತ್ತೆ ನಮ್ಮ ತೋಟನ ಒಂದು ರೌಂಡ್ ಸುತ್ತಾಡ್ಕೊಂಬಂದ್ಬಿಟ್ರೆ ಸಾಕಾದಂಗೆ ಆಗ್ಬಿಡತ್ತೆ. ಚಿನಿವನ ಅದಕ್ಕೆ ರಾಜು ಎತ್ಕೊಂಡಿದ್ದಾರೆ ನೋಡಿ. ಮರದ ಕೊಂಬೆಗಳೆಲ್ಲ ಕೆಲವೊಂದು ಕಟ್ ಮಾಡಿ ಹಾಗೆ ದಾರಿಯಲ್ಲಿ ಹಾಕಿರ್ತೀವಲ್ಲ, ಅದನ್ನೆಲ್ಲ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗ್ಬಿಡತ್ತೆ ಅವಳಿಗೆ ಪಾಪ. ಎಲ್ಲಿಗೆ ಹೋಗೋಣ? ಅಲ್ಲಿ ಕುಳಿ. ಹಾಂ, ಅಲ್ಲಿ ಕುಳಿ. ಕೋಳಿನಾ? ಅಲ್ಲಿ ಕೋಳಿ ಕೋಳಿ ಬಾ ಕೋಳಿ. ಎಲ್ಲಿ ಕಾಣ್ತಪ್ಪ ನಿಂಗೆ? ಇನ್ನು ಈ ವರ್ಷ 2 ಮರದಲ್ಲಿ ಮಾವಿನಕಾಯಿ ಆಗಿತ್ತು. ಸೊ ಇದು ನಮ್ಮ ಫಸ್ಟ್ ಫಲ ಅಂತ ಹೇಳ್ಬೋದು. ಮಾವಿನಕಾಯಿನ ಇದೇ ಫಸ್ಟ್ ಟೈಮ್ ನಾವು ಹಾರ್ವೆಸ್ಟ್ ಮಾಡ್ತಾ ಇರೋದು. ಅದರಲ್ಲಿ ಈ ಮರದಲ್ಲಂತೂ ಸಿಕ್ಕಾಪಟ್ಟೆ ಕಾಯಿಗಳಾಗಿದೆ. ಇನ್ನು ಚಿನಿಮ ಇದೇ ಫಸ್ಟ್ ಟೈಮ್ ಈ ಥರ ಗಿಡದಲ್ಲಿ ಮಾವಿನಕಾಯಿ ಬಿಟ್ಟಿರೋದು ನೋಡ್ತಾ ಇರೋದು ಡೈರೆಕ್ಟಾಗಿ. ಇನ್ನು ಅವಳನ್ನ ಎತ್ಕೊಂಡಿದ್ದೀರಾ, ನನ್ನನ್ನು ಎತ್ಕೊಳ್ಳಿ ಅಂತ ಅವನು. ಆದರೂ ಇವರಿಬ್ಬರು ನನ್ನ ಹತ್ರ ಈ ಥರ ನಾಟಕ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರ ಅಪ್ಪನ ಹತ್ರ ಜಾಸ್ತಿ ಮಾಡ್ತಾರೆ. ಇನ್ನು ನಾವು ತೋಟನೆಲ್ಲ ಸುತ್ತಾಡಿಕೊಂಡು ಏನೆಲ್ಲ ಇದೆ ಹಾರ್ವೆಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇವಾಗ ನುಗ್ಗೆಕಾಯಿ ಸೀಸನ್ ಅಲ್ವಾ, ಸಿಕ್ಕಾಪಟ್ಟೆ ಗಿಡಗಳಿದೆ ತೋಟದಲ್ಲಿ. ತೋಟದಲ್ಲಿ ಈಗ ನುಗ್ಗೆಕಾಯಿ ಸ್ಟಾರ್ಟ್ ಆಗಿದೆ. ಅಂದರೆ ನಾವು ಲಾಸ್ಟ್ ಟೈಮ್ ಎಲ್ಲ ಕಟ್ ಮಾಡಿದ್ವಿ, ವರ್ಷಕ್ಕೆ ಒಂದ್ಸಲ ಎಲ್ಲ ಗಿಡಗಳಿಗೆಲ್ಲ ಕಟ್ ಮಾಡ್ತೀವಿ. ಹೊಸ ಚಿಗುರು ಬರುತ್ತಲ್ಲ, ಜೊತೆಗೆ ಚೆನ್ನಾಗಿ ಬರುತ್ತೆ ಗಿಡ ಎಲ್ಲ ಹೊಸ ಚಿಗುರು ಬಂದಮೇಲೆ. ಹಾಗಾಗಿ ಕಟ್ ಮಾಡ್ತಾ ಇರ್ತೀವಿ. ನಮ್ಮ ತೋಟದಲ್ಲಿ ಸುಮಾರು ನುಗ್ಗೆ ಗಿಡಗಳಿದೆಲ್ಲ, ಎಲ್ಲದು ಚಿಗುರು ಬಂದು ಈಗ ಹೂ ಸ್ಟಾರ್ಟ್ ಆಗಿದೆ. ಒಂದೊಂದು ನುಗ್ಗೆಕಾಯಿ ನೋಡಿ, ತಗೋದು. ನಮ್ಮ ದೀರು ಎತ್ತರ ಇದೆ ಅಲ್ಲ ದೀರು? ನಿನ್ನ ಹೈಟ್ ಇದೆಯಾ ನೋಡೋಣ? ಎಲ್ಲಿ ತಿರ್ಗು ದೀರು ಮುಕ್ಕಲ್ಲಿ ಬರುತ್ತೆ, ದೊಡ್ಡದಿದೆ ನೋಡಿ, ಸಕ್ಕತ್ತಾಗಿದೆ. ಇನ್ನೂ ಒಳಗಡೆ ಇನ್ನೂ ಉದ್ದ ಇದೆ. ಹೌದಾ? ಥ್ಯಾಂಕ್ ಯು. ಇಲ್ಲೊಂದೈತೆ ಬನ್ನಿ, ಆ ಕಡೆ ಮೇಲೆ ಅದಲ್ಲ, ಅದು ಪಕ್ಕದ ಅಲ್ಲಿ ಅದು. ಇತ್ತು. ಹೌದಾ? ಏನಿದು? ಏನಂತ ಕರಿತೀರದನ್ನ? ಪಕ್ಷಿ ತಿಂತಿದ್ಯಾ? ಅಲ್ಲಿ ವಾಟರ್ ಆಪಲ್ ಆಗಿದೆ ಅಂತ ಕಿತ್ಕೋತಿಯಾ? ಇಲ್ಲಿ ಪಕ್ಷಿ ಎಲ್ಲ ತಿಂದೋಗ್ಬಿಡತ್ತೆ ಅಂತ ರಾಜಣ್ಣ ಕವರ್ ಕಟ್ಟಿಟ್ಬಿಟ್ಟಿದ್ದಾರೆ. ಪಕ್ಷಿ ತಿಂದು ಹೋಗ್ತಿದೆ. ಹೌದಾ? ಅದು ಬಾ ಕಿತ್ಕೋ ಬಾ. ಎಷ್ಟೊಂದಾಗಿದೆ ನೋಡಿ ಇಲ್ಲಿ. ಬಾ ಬಾ. ಎಲ್ಲಿ? ಹಾಂ, ಇಲ್ಲೊಂದಿದೆನಾ? ಏನು ಇರೋದು? ವಾಟರ್ ಆ್ಯಪಲ್ ಸಾಕಾ? ನನಗೊಂದು ಕಿತ್ಕೋ. ಬರೀ ನಿಂಗೊಂದೇ ಕಿತ್ಕೊಂಡೆ. ಹಂಗೆ ಫುಲ್ ಕಿತ್ತು ಎಲ್ಲ ಗೊಂಚಲು ಕಿತ್ಕೊಂಡ್ಬಿಡು. ನಾನು ತಗೋತೀನಿ ಎಲ್ಲ. ಫುಲ್ ಕಿತ್ತು ಚಿನಿಮಾ. ಹಂಗೆ ಬೇಡ ಒಂದೊಂದೇ ಬೇಡ. ಹಂಗೆ
ಫುಲ್ ಕಟ್ ಮಾಡು. ಇದೊಂದು ಕೈ ನೋವು ಹೋಗುತ್ತೆ ಬಿಡು ನೀವು. ಇದು ನೋಡಿ ಹಿಂಗೆ ತಗೋಬೇಕು. ತಗೋಕು ಬಾ. ತೋರಿಸು. ಇಷ್ಟು ನುಗ್ಗೆಕಾಯಿ ಸಿಕ್ಕಿದೆ. ಒಳಗಡೆ ಇನ್ನೂ ಚಿಕ್ಕದು ಎಳ್ಸಲ್ವಾ? ಇನ್ನೊಂದು ವಾರ ಬಿಟ್ಟು ಬರಬೇಕು. ಕಾಸಂತ ಕೊಡು. ಅದು ಕಾಸಾ? ಇದು ಹೂವು ಹೂವು ಇದು ಏ ಕಾಸಂತ ಕೊಡ್ಬಾ ದಿರು. ಫ್ರೆಂಡ್ಸ್, ಇನ್ನು ಒಂದು ಕಮ್ಮಿ 40 ಮೊಟ್ಟೆ ಅಂದರೆ 39 ಮೊಟ್ಟೆ ಇದೆ. ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ ರಾಜು? ಅದು ಗುಡ್ಗು ಸಿಡಿಲ್ ಬರುತ್ತಲ್ವಾ, ಅವಾಗ ಕೂಡ ಒಂದು 45 ಮೊಟ್ಟೆ ಇತ್ತು. ಅವಾಗ ಏನಾಗಿದೆ ಗೊತ್ತಾ, ಅದರಲ್ಲಿ ಒಂದು 5-6 ಮೊಟ್ಟೆ ಏನೋ ಚೆನ್ನಾಗಿದೆ. ಇನ್ನು ಉಳ್ದಿದ್ದು ಎಲ್ಲದೂ ಹೋಯ್ತು. ನೋಡಿದ್ರೆ ಒಳಗಡೆ ಮೊಟ್ಟೆ ಥರನೇ ಇಲ್ಲ, ಒಂಥರ ನೀರಾಗಿ ಹೋಗ್ಬಿಟ್ಟಿತ್ತು. ಏನಿದು ಅಂತ ಹೇಳಿ ರಾಜಣ್ಣ ಕೇಳಿದ್ರೆ ಅವಾಗ ಹೇಳಿದ್ರು, ಇಲ್ಲ ನಿನ್ನೆ ಸಿಡಿಲ್ ಬಂದ್ಬಿಡ್ತು, ಅದಕ್ಕಾಗಿ ಹಂಗಾಗಿದೆ, ಆ ಥರ ಆಗತ್ತೆ ಅದು ಅಂತ ಹೇಳಿದ್ರು. ಅಯ್ಯೋ, ಇದು ಫಸ್ಟ್ ಟೈಮ್ ನಾನು ಕೇಳಿದ್ದೆ. ನಮಗೆ ನಮ್ಮ ತೋಟದಿಂದ 2ನೇ ಸಲ ನಮಗೆ ಮೊಟ್ಟೆ ಅಷ್ಟೊಂದು ಲಾಸ್ ಆಗಿದ್ದು. ಫಸ್ಟ್ ಟೈಮು ಅಷ್ಟೇ, ಅದೆಲ್ಲ ಒಂಥರ ಫಂಗಸ್ ಎಲ್ಲ ಬಂದುಬಿಟ್ಟು ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಅದು ಕೂಡ ಇಷ್ಟ, ಅದು ಒಂದು 40-50 ಮೊಟ್ಟೆ ವೇಸ್ಟ್ ಮಾಡಿಬಿಟ್ವಿ. ಅದಾದಮೇಲೆ ಇದು ರೀಸೆಂಟಾಗಿ ನನಗೆ ಎಷ್ಟು ಬೇಜಾರಾಗ್ಬಿಡ್ತು ಗೊತ್ತಾ, ಅಷ್ಟೊಂದು ಮೊಟ್ಟೆ ಬಿಸಾಕೋಕ್ಕೂ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಲಾಸ್ಟ್ ಟೈಮ್ ನಮ್ಮ ಫಾಲೋವರ್ಸ್ ಕೆಲವರು ಹೇಳಿದರು, ಗಿಡಗಳಿಗೆ ಹಾಕಿ ಅದಕ್ಕೆ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಅದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಚೆನ್ನಾಗಿಲ್ಲದೆ ಇರೋವಂಥ ಮೊಟ್ಟೆನೆಲ್ಲ ಒಡೆದ್ಬಿಟ್ಟು ಅದನ್ನು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೆ. ಬಟ್ ಆದರೂ ಅಷ್ಟೊಂದು ಮೊಟ್ಟೆಗಳು ವೇಸ್ಟ್ ಆಗಿಬಿಡ್ತು. ಇನ್ನು ಈ ಟೈಮು ಇಷ್ಟು ಮೊಟ್ಟೆ ಸಿಕ್ಕಿದೆ. ನಾವು ವಾರಕ್ಕೆ ಒಂದ್ಸಲ ಬರ್ತೀವಿ. ವಾರ 10-15 ದಿವಸಕ್ಕೆ ಒಂದ್ಸಲ ಇಷ್ಟು ಮೊಟ್ಟೆನ ಕಲೆಕ್ಟ್ ಮಾಡ್ತೀವಿ. ಡೈಲಿ ಅವರಿಬ್ಬರಿಗೆ 2 ಮೊಟ್ಟೆ ಅಂದರೆ ಒಂದು ದಿವಸಕ್ಕೆ 4 ಮೊಟ್ಟೆ ಅಲ್ಲೇ ಹೋಯ್ತು. ಇನ್ನು ನಾನು ಡಯಟ್ ಅಂತ ಹೇಳ್ಬಿಟ್ಟು ಬರೀ ಎಗ್ ವೈಟ್ ಅಷ್ಟೇ ತಿಂತೀನ. ಸೊ ಅಲ್ಲಿ ಒಂದು 8 ಮೊಟ್ಟೆ ದಿವಸಕ್ಕೆ ಹೋಗೇ ಬಿಡುತ್ತೆ. ಹಿಂಗೆ ತಂದಿರ್ತೀವಿ, ಹಿಂಗೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ನಮಗೆ ತುಂಬಾ ಯೂಸ್ ಆಗ್ತಾಯಿದೆ ಕೋಳಿಗಳಿರೋದ್ರಿಂದ. ಬನ್ನಿ ಇನ್ನು ಈಗ ಹಾರ್ವೆಸ್ಟ್ ಏನಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ವಾಟರ್ ಆ್ಯಪಲ್ ಏನು ಸಿಹಿ ಇದೆ ಗೊತ್ತಾ? ನಾನು ಫಸ್ಟ್ ಟೈಮ್ ಇಷ್ಟೊಂದು ಸ್ವೀಟ್ ಆಗಿರೋದನ್ನ ನೋಡ್ತಾ ಇರೋದು. ಆ್ಯಂಡ್ ಇದು ಯಾವ ಗಿಡ ಅಂದರೆ, ನಮ್ಮ ಹಳೆ ಮನೆಯಲ್ಲಿ ಲೀಸ್ ಮನೆಯಲ್ಲಿ ಒಂದು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ವಿ. ಅದನ್ನ ಏನಕ್ಕೆ ಮತ್ತೆ ಆ ಮನೆಗೆ ಶಿಫ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನೇನು ಮಾಡಿದ್ವಿ, ಇಲ್ಲಿ ತಂದು ಹಾಕಿದ್ವಿ. ರಾಜಣ್ಣ ಅಲ್ಲಿ ಮನೆ ಮುಂದೆ ಹಾಕಿದ್ದಾರೆ. ಎಷ್ಟು ಸ್ವೀಟ್ ಇದೆ ಗೊತ್ತಾ? ಇದು ನರ್ಸರಿಯಿಂದ ತಂದಿರೋ ಪ್ಲ್ಯಾಂಟ್. ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ತಿಂದವರೆಲ್ಲ ತುಂಬ ರುಚಿಯಾಗಿದೆ, ಈ ಥರ ಹಣ್ಣು ತಿಂದೇ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟು ಸಖತ್ತಾಗಿದೆ ಅದು. ನನಗೆ ರಿಯಲ್ ಆ್ಯಪಲ್, ನಮಗೆ ಆ್ಯಪಲ್ ಬರುತ್ತಲ್ಲ, ಆ್ಯಪಲ್ ತಿಂದಿರೋ ಫೀಲ್ ಆಗ್ತಾಯಿದೆ ನನಗೆ. ಅದು ಸ್ವಲ್ಪ ಅದರ ಘಮ ನೋಡಿದ್ರೆ ಗೊತ್ತಾಗತ್ತೆ ಇದು ವಾಟರ್ ಆ್ಯಪಲ್ ಅಂತ. ಇಲ್ಲ ಅಂತ ಹೇಳಿದ್ರೆ ಆ ಜ್ಯೂಸು ಅದೆಲ್ಲ ಸಖತ್ತಾಗಿದೆ. ಕಣ್ಣು ಮುಚ್ಕೊಂಡು ತಿಂದ್ಬಿಟ್ರೆ ಗೊತ್ತಾಗಲ್ಲ, ಅದ್ರ ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಕರ್ಬೇವು ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿದ್ರೆ ಮುತ್ಕೊಡ್ಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ ಘಮ ಘಮ ಅಂತ. ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡು ಬಂದೆ, ಪೌಡರ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ. ಈಗ ತುಂಬ ಚೆನ್ನಾಗಿ ಸಿಗುತ್ತೆ, ಬೇಸಿಗೆ ಅಲ್ವಾ. ಇದು ಗೊತ್ತಾ, ಆಸ್ಟ್ರೇಲಿಯಾದಲ್ಲಿ ನ್ಯೂಜಿಲ್ಯಾಂಡಲ್ಲಿ ನುಗ್ಗೆ ಸೊಪ್ಪು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಹಾಂ, ಅಲ್ಲೇನೋ ಅದು ಫುಡ್ ಐಟಮ್ ಅಲ್ಲ, ಮೆಡಿಸಿನ್ ಅದು ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಇನ್ನು ಅವರು ಜಾಸ್ತಿ ಟ್ರಯಲ್ ಮಾಡಿಲ್ಲ. ಅಂದರೆ ಅಲ್ಲಿ ಫುಲ್ ಸ್ಟ್ರಿಕ್ಟ್ ಆಗಿರುತ್ತೆ ಅಲ್ವಾ, ಫುಡ್ ಯಾವ್ದು ಅಲೋ ಮಾಡಬೇಕು ಯಾವುದು ಮಾಡಬಾರ್ದು ಅಂತ. ಅದಕ್ಕೆ ಅದು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ನಾವು ನೋಡಿದ್ರೆ ಇದು ಬಸ್ಸಾರಿಗಂತೂ ಪಲ್ಯಕ್ಕಂತೆ ಎಲ್ಲದಕ್ಕೂ ಮಾಡ್ಕೊಂಡು ತಿಂತೀವಿ, ಚಟ್ನಿ ಪುಡಿಗಳು ಆ ಥರ ಎಲ್ಲ. ಮೆಡಿಸಿನ್ಗಂತ ಇದೆ, ಬಟ್ ಫುಡ್ಗಂತ ಇಲ್ಲ. ಅವ್ರಿಷ್ಟ. ಇನ್ನು ಪಪಾಯ ಅಂತೂ ಸಿಕ್ಕಾಪಟ್ಟೆ ಇದೆ, ಮನೆಯಲ್ಲೂ ಇದೆ. ಮೊನ್ನೆ ಒಂದು 4 days ಬ್ಯಾಕ್ ಬಂದು ಕಿತ್ಕೊಂಡು ಹೋಗಿದ್ವಿ. ಅದು ಇನ್ನೂ ಹಣ್ಣಾಗಿಲ್ಲ,
ಸ್ವಲ್ಪ ಕಾಯಿ ಇದೆ. ಆ ಮರದಲ್ಲಿ ಫುಲ್ಲು ಹಣ್ಣಾಗೋಗ್ಬಿಟ್ಟಿದೆ, ಅದಕ್ಕೆ ಒಂದು 2 ಕಿತ್ಕೊಂಡಿದ್ದೀನಿ. ಇನ್ನು ಉಳಿತ ಏನಾದರೂ ಇನ್ ಕೇಸ್ ಅಂದರೆ ಇಲ್ಲಿ ಕೋಳಿಗಳಿಗೆ ಕಟ್ ಮಾಡಿ ಹಾಕ್ತಾರೆ. ಆಮೇಲೆ ಸ್ವಲ್ಪ ನುಗ್ಗೆಕಾಯಿ ಈ ಥರ ಕಟ್ಟಿದ್ದಾರೆ ಅಂದರೆ ನಮ್ಮ ರಾಜಣ್ಣ ಕಟ್ಟಿದ್ವಿ. ಅದು ಸೊಪ್ಪೆಲ್ಲ ಕಟ್ಕೊಡ್ತಾರೆ ಅವರು. ಇದು ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಈ ಥರ ಮಾವಿನಕಾಯಿ ನೋಡ್ತಾ ಇರೋದು. ಇದು ಕಲ್ಲರು ಡಿಫ್ರೆಂಟ್ ಇದೆ, ಬಟ್ ಇನ್ನೂ ಟೇಸ್ಟ್ ಮಾಡಿಲ್ಲ. ಇದು ಫಸ್ಟ್ ವೈಟ್ ಹಾಂ ಒಂಥರ ಇದೆ ಅಪ್ಪ ಇದು ಕಾಯಿ. ನಾರ್ಮಲ್ ಮ್ಯಾಂಗೋ ತೋರಿಸು. ಇದು ಇದು ಅದು ಡಿಫ್ರೆನ್ಸ್ ನೋಡಿದೆ. ಎಲ್ಲ ಇದು ವೈಟ್ ಬರುತ್ತೆ, ಇದು ನಾರ್ಮಲ್ ಮ್ಯಾಂಗೋ. ಸೊ ಟೇಸ್ಟ್ ಮಾಡೋಣ ಇವಾಗ. ಅಲ್ಲೋ ಕಟ್ ಮಾಡ್ಕೊಂಡು ತಿಂತೀವಿ. ಆ ಒಂದು ಹಣ್ಣು ಆಗ್ಬೇಕದ ಗೊತ್ತಾಗತ್ತಲ್ಲ, ಈಗ ಗೊತ್ತಾಗಲ್ಲ. ಇನ್ನೂ ಪುಟ್ಟದಿದೆ, ಅದಕ್ಕೆ ಹಾರ್ವೆಸ್ಟ್ ಮಾಡಿಲ್ಲ. ಸ್ವಲ್ಪ 1-2 ಬೇರೆ ಬೇರೆ ಗಿಡ. ಅದು ಮ್ಯಾಂಗೋ ಇದೆ ಅಲ್ವಾ, ಹಣ್ಣು ಆದಮೇಲೆ ಒಂಥರ ಗ್ಯಾಸ್ ರಿಲೀಸ್ ಮಾಡುತ್ತೆ, ಅಂದರೆ ಫ್ರೇಗ್ರೆನ್ಸ್. ಓಕೆ, ಹಣ್ಣದು ಅದನ್ನ ನೋಡಿ ಎಲ್ಲರೂ ತಿನ್ಬೇಕು ಫೀಲ್ ಬರುತ್ತೆ. ಅಲ್ಲಿ ನೋಡಲ್ಲಿ ಹುಡ್ಕಕ್ಕೆ ಹೋಗ್ತಾ ಇರೋದಲ್ಲಿ ಯಾರದು, ಯಾರಲ್ಲಿ ಹಣ್ಣು ಕೇಳ್ತಿರೋದ? ಚೊಟ್ ಮೆಣಸಿನ್ಕಾಯಿ ಸಣ್ಣ ಸಣ್ಣ ಗಿಡಗಳಲ್ಲಿ ಕಾಯಿ ಬರಂಗೆ ಇಲ್ಲ, ಕಿತ್ ಹಾಕ್ಬಿಡೋದು. ಮಮ್ಮಿ ತಗೋ ನೋಡಿಲಿ ನಾನು ತಂದಿದ್ದೀನಿ ಅಂತ ತೋರಿಸೋದು. ಸೊ ಒಂದು 4 ಮಾವಿನಕಾಯಿ ತೊಗೊಂಡು ಬಂದೆ. ಇದಿಷ್ಟು ನಮ್ಮ ಇವತ್ತಿನ ಹಾರ್ವೆಸ್ಟ್. ಈಗ ಆ ಮನೆ ಹತ್ರ ಸ್ವಲ್ಪ ಶೂಟಿಂಗ್ ಇದೆ, ಹೋಗು ಅಡುಗೆ ಮಾಡ್ಕೋಬೇಕಿನ್ನು. ಬೇಳೆ ಸಾರು ಇದೆ, ಮಾವಿನಕಾಯಿ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಅದೊಂದಿದೆ. ಬನ್ನಿ ಹೋಗೋಣ. ನಾನು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ, ನಮ್ಮ ತೋಟದ ಹತ್ರ ಒಂದು ಹುಣಸೆಕಾಯಿ ಮರ ಇದೆ. ಇವಾಗ ಹುಣಸೆ ಚಿಗುರು ಸೀಸನ್ ಅಲ್ವಾ, ಸೊ ಆ ಚಿಗುರಿನಿಂದ ಬೇಳೆ ಸಾರು ಮಾಡೋಣ, ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಆ ಮರದಲ್ಲಿ ಫುಲ್ ಹೂ ಬಿಟ್ಬಿಟ್ಟಿದೆ, ಚಿಗುರೇ ಇರಲಿಲ್ಲ. ಸೊ ಹಿಂಗೆ ಪ್ಲ್ಯಾನ್ ಮಾಡಿರ್ತೀವಿ, ಸಡನ್ನಾಗಿ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಕೆಲವೊಂದು ಮಾಡೋಕ್ಕೆ ಆಗೋದಿಲ್ಲ. ಆವಾಗ ನಾವು ಸೆಕೆಂಡ್ ಪ್ಲ್ಯಾನ್ ಇಟ್ಕೊಂಡಿರ್ತೀವಿ ಏನು ಮಾಡಬೇಕೇನೋ ಅಂತ. ಇನ್ನು ಅದು ಕ್ಯಾನ್ಸಲ್ ಆಯ್ತಲ್ವಾ, ಈಗ ಮತ್ತೆ ಹಂಚಿನ ಮನೆ ಹತ್ರ ಬಂದ್ವಿ. ಕೆಲವೊಂದ್ಸಲ ಈ ಥರ ಹೊರಗಡೆದು ನೋಡು ಅನಿವಾರ್ಯ ಬರುತ್ತೆ. ಅಂದರೆ ಇದು ಯಾರು ನಮ್ಮ ಮನೆಗೆ ಗೆಸ್ಟ್ ಬಂದಾಗ ತಗೊಂಬಂದಿದ್ದು, ನಾನು ಇಂಥವೆಲ್ಲ ತರೋದೇ ಇಲ್ಲ. ಬಟ್ ನೋಡಿದ್ರು ಪಾಪ, ಇನ್ನು ತೋಟದಲ್ಲಿ ಅವರಿಗೆ ಬೇರೆ ಏನು ತಿನ್ನೋಕ್ಕೂ ಸರಿಯಾಗಿ ಇರಲ್ಲ. ಅಂದರೆ ಅವ್ರಿಗೆ ಇಷ್ಟ ಆಗೋದೆಲ್ಲ ನಾನು ಮಾಡಿಕೊಡೋಕ್ಕೂ ಆಗಲ್ಲ. ಅದಕ್ಕೆ ಸ್ವಲ್ಪ ಇರಲಿ ಅಂತ ಹೇಳಿ ತಂದು ಇಟ್ಕೊಂಡಿದ್ದೆ. ಪಾಪ ಹೇಳ್ಬೇಕಂದ್ರೆ ಅವರು ಬೆಳಗ್ಗೆ ತಿಂದಿದ್ದೆ, ಮಧ್ಯಾಹ್ನ ಏನೂ ತಿಂದಿಲ್ಲ. ಇಷ್ಟೊತ್ತಿಗೆಲ್ಲ 3-4 ಸಲ ತಿನ್ನೋರು ಅವರು, ಏನು ಕೊಟ್ಟೇ ಇಲ್ಲ ಪಾಪ. ಎಲ್ಲ ತಿಂದಿದ್ದಾರಲ್ಲ, ವಾಟರ್ ಆಪಲ್ ತಿಂದಿದ್ದಾರೆ, ಮ್ಯಾಂಗೋ ತಿಂದಿದ್ದಾರೆ. ಅದು ಸ್ವಲ್ಪ ಮಕ್ಕನ ಎಲ್ಲ ತಗೊಂಡ್ಬಂದಿದ್ದೀನಿ ನಾನು. ಇರು ಏನದು? ಕಲ್ಲ ಹಿಟ್ಟದು. ಸಾಕೆದ ಎದು ಮೇಲೆದ ನಾನು ಮಾಡ್ತೀನಿ. ಆಟ ಆಡೋದು ಅನ್ಕೊಂಡ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಇನ್ನು ಇವತ್ತು ಇಷ್ಟೇ ಮಾಡೋಕ್ಕಾಗಿದ್ದು. ಕತ್ಲಾಗ್ಬಿಡ್ತು. ಇನ್ನು ಕತ್ಲಾದ್ರೆ ಏನೂ ಮಾಡೋಕ್ಕಾಗಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಈ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸಿನ ನೆಕ್ಸ್ಟ್ ಡೇ ಮತ್ತೆ ಇವತ್ತು ಬಂದಿದ್ದೀವಿ. ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್. ಆ್ಯಂಡ್ ಇದು ಬೇರೆ ಸೀರೆ. ಸೊ ನಾವು ಸಮ್ಮರ್ ಸೀರೀಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಒಂದೊಂದು ವಿಡಿಯೋದಲ್ಲಿ 2-3 ಸೀರೆಗಳನ್ನ ನಾನು ವೇರ್ ಮಾಡಬೇಕಾಗ್ತಾ ಇದೆ. ಈ ಸೀರೆ ಹೇಗಿದೆ? ಎಲ್ಲ ಡ್ರೈ ಆಗೋದೇ ಇದೆ, ಅದಕ್ಕೆ ಟೈಮ್ ಜಾಸ್ತಿ. ಸನ್ ಡ್ರೈ ಮಾಡೋದು ಅದು ಒಂದು 2-3 ಡೇಸ್ ಆದರೂ ಇಡುತ್ತೆ. ಹೌದು, 2-3 ಡೇಸ್ ವೆಯ್ಟ್ ಮಾಡಲೇಬೇಕು ನಾವು. ಪದೇ ಬಂದೆ. ಅದಕ್ಕೆ ಸಿನಿಮಾ ರೆಡಿ ಮಾಡಿಲ್ಲ, ಇಲ್ಲಿ ಬಂದು ರೆಡಿ ಮಾಡೋಣ ಅಂತ. ಇನ್ನು ಬನ್ನಿ. ನಾನು ಲಾಸ್ಟ್ ಟೈಮು ತೋರಿಸಿದ್ನಲ್ವ ನಿಮಗೆ, ಅದು ಅರಿಶಿಣ ಸ್ವಲ್ಪ ಮೊಳಕೆ ಬಂದಿರೋದು ಮತ್ತು ಶುಂಠಿ ಸ್ವಲ್ಪ ಮೊಳಕೆ ಬಂದಿರೋದೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ. ಅದು ಚಿಗುರು ಹೊಡೆದಿದೆ. ಮೊಳಕೆ ಬಂದಿದ್ದಾನ, ಚಿಗುರು ಹೊಡೆದಿದ್ದಾನ ಅಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಅದು ಟರ್ಮರಿಕ್ ಸಿನಿಮಾ, ಟರ್ಮರಿಕ್ ಅದು ಅಲ್ಲಿ ಇದೆ ಅಲ್ಲ ಅಲ್ಲಿ.
ಆ್ಯಂಡ್ ಆಮೇಲೆ ಸಪೋಟ ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಸಪೋಟ ಆಗಿದೆ ಅಂತ. ಇಷ್ಟೊಂದಾಗಿದೆ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಆ್ಯಂಡ್ ಆ ಕಡೆ ಇನ್ನು ಬೇರೆ ಹಣ್ಣುಗಳಿದೆ. ದಾಳಿಂಬೆ ಎಷ್ಟೊಂದಿದೆ. ನನ್ನ ಮಗನಿಗೆ ಕೈಗೆ ಅದೆಲ್ಲ ಸಿಗ್ಲಿಲ್ಲ, ಮೇಲಿದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹೂ ಬರೋದೇ ಕಿತ್ತಾಕ್ಬಿಡ್ತಿದ್ದೆ ಅವನು. ಅಲ್ಲಿ ಕೀಳ್ಬಾರ್ದು ಓಕೆನಾ? ನಾವು ನೋಡಿದ್ರೆ ಸುಮ್ಮನೆ ಇರ್ತಾನೆ, ನೋಡಿಲ್ಲ ಅಂತ ಕಿತ್ಕೊಂಡ್ಬಿಟ್ಟಿರ್ತಾನೆ. ಇಷ್ಟೊಂದಿದೆ ನೋಡ್ರಿ ಜೂಲಿ. ಅಲ್ಲಿ ಆ ಕಡೆ ಒಂದು 10 ಕಾಯಿ ಮೇಲೆನೇ ಆಗ್ಯಾವ. ಇನ್ನೊಂದು 1 ಮಂತ್ ಬೇಕಾ ಇದೆಲ್ಲ ಬರೋಕೆ? ಇನ್ನೂ ಟೈಮ್ ಬೇಕು. ಆ್ಯಂಡ್ ಇನ್ನೊಂದು ಫ್ರೂಟ್ ಆಗಿದೆ, ಬನ್ನಿ ತೋರಿಸ್ತೀನಿ. ರಜಣ್ಣ ಇದೇನು ಶುಂಠಿನಾ? ಟಚ್ ಮಾಡಬಾರ್ದು. ಇದು ಸೀತಾಫಲ. ಇದು ನೋಡಿ, ಇದು ಕೂಡ ಅಷ್ಟೇ ಸುಮಾರು ಕಾಯಿ ಬಿಟ್ಟಿದೆ. ಇಲ್ಲಿ ಅಲ್ಲಾಗಿದೆ, ಇಲ್ಲಿ ಮೇಲ್ಗಡೆ ಆ ಕಡೆ ಇದು ಪುಟ್ಟ ಕಾಯಿಗಳು. ಸುಮಾರು ಕಾಯಿಗಳು ಬಿಡುತ್ತೆ ಇದು. ಇವೆಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿರೋದು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಗ್ರೋ ಬ್ಯಾಗಲ್ಲಿ ಕೂಡ ಗ್ರೋ ಮಾಡ್ಬೋದು. ಸೊ ನಾನು ಇಲ್ಲಿ ತುಂಬಾ ಸ್ಲೋ ಅದರಲ್ಲಿ ಸ್ಲೋ ಆಗತ್ತೆ, ಬಟ್ ಕಾಯಿಗಳು ಕೂಡ ಸ್ವಲ್ಪ ಕಮ್ಮಿನೇ. ನಾವು ಭೂಮಿಯಲ್ಲೇ ಬಟ್ ನಮ್ಗೆ ಟೈಮ್ ಸೇವ್ ಆಯ್ತು ಅದಿಲ್ಲ. ಇಲ್ಲಾಂದ್ರೆ 1 ಇಯರ್ ಅದರಲ್ಲಿ ಬೆಳೆಸಿ ಇಲ್ಲಿ ತಂದು ಹಾಕಿದ್ವಲ್ಲ, 1 ಇಯರ್ ಗಿಡ ಹಾಕಿದಂಗೆ ಆಗ್ಬಿಡ್ತದೆ. ಇದು ಇನ್ನೂ ಹೋಗ್ತಾ ಅಂದರೆ ದೊಡ್ಡದಾಗ್ತಾ ಇನ್ನೂ ಸುಮಾರು ಕಾಯಿಗಳು ಬಿಡುತ್ತೆ. ಇಲ್ಲಿ ನೋಡಿಲ್ಲ, ಇಲ್ಲಿ ಎಷ್ಟಾಗಿದೆ. ಸುಮಾರು ಕಾಯಿಗಳು ಬಿಡುತ್ತೆ. ಇನ್ನೊಂದು 2 ಇಯರ್ಸ್ ಹೋದ್ರೆ ಫ್ರೆಂಡ್ಸ್, ಫ್ರೂಟ್ಸ್ ಅಂತೂ ಸಿಕ್ಕಾಪಟ್ಟೆ ಹಾರ್ವೆಸ್ಟ್ ಮಾಡ್ಬೋದು. ಎಲ್ಲ ತಿನ್ಬಿಡೋದಿನ ಎಲ್ಲ ಸೀಸನ್ ಅಲ್ಲಿ ಎಲ್ಲ ಥರದ ಹಣ್ಣುಗಳನ್ನ ಟೇಸ್ಟ್ ಮಾಡ್ಬೋದು. ಇನ್ನು ಈ ಮೆಣಸಿನ್ಕಾಯಿ ಇದನ್ನೇನು ಕಟ್ ಮಾಡಬೇಕೋ ಹಾಗೆ ಬಿಡಬೇಕು ಗೊತ್ತಿಲ್ಲ, ಬಟ್ ಬರ್ತಾ ಇದೆ. ಸೊ ನಾನು ಹಂಗೆ ಇದಷ್ಟು ದಿವಸ ಇರಲಿ, ಈಗ ಮಳೆಗಾಲ ಬರುತ್ತಲ್ವ, ಆವಾಗ ಬೇರೆ ಬೀಜಗಳೆಲ್ಲ ತಂದು ಹಾಕಿಬಿಟ್ಟು ಆಮೇಲೆ ಬೇಕಾದರೆ ನೋಡೋಣ ಅಂತ ಇದ್ದೀನಿ. ಇದು ನಿಜವಾಗ್ಲೂ ಎಷ್ಟು ವರ್ಷ ಇರುತ್ತೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ, ಇದನ್ನೇನು ಕಟ್ ಮಾಡೋದಾ ಅಥವಾ ಹಾಗೆ ಬಿಡೋದಾ? ಈಗ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕಮ್ಮಿ ಬಿಡ್ತಾ ಇದೆ. ಇನ್ನು ಇಲ್ಲಿ ಚಿಟ್ಟೆಗಳಂತೂ ಸಿಕ್ಕಾಪಟ್ಟೆ ಬರ್ತಾ ಇರತ್ತೆ. ಇವರಿಬ್ರಿಗೆ ತುಂಬ ಖುಷಿ. ಅದ್ರ ಜೊತೆ ಚೆನ್ನಾಗಿ ಆಟಾಡ್ತಾರೆ. ಪುಟ್ಟ ಚಿಟ್ಟೆಗಳಂತೂ ಅಲ್ಲೇ ಇರ್ತವೆ, ಹೋಗೋದೇ ಇಲ್ಲ ಅಲ್ವಾ. ಅವು ಇರೋವರೆಗೂ ಚೆನ್ನಾಗಿ ಆಟಾಡ್ತಾರೆ. ಏನು ಏನಿದೆ? ಬಟರ್ಫ್ಲೈ. ಹೌದಾ? ಇಲ್ಲಿ ನೋಡಿ, ಮನೇಲಿ ನಾನು ಹೇಳ್ತೀನಿ ಯಾವಾಗಲೇ ನೀನು ಚಪ್ಪಲಿ ಹಾಕ್ಕೋಬೇಕಾದ್ರೂ ಅದನ್ನ ಒಂದ್ಸಲ ಜಾಡಿಸಿ ಹಾಕ್ಕೋಬೇಕು ಅಂತ. ಅವ್ನು ತೋಟಕ್ಕೆ ಬಂದರೂ ಹಾಗೆ ಮಾಡ್ತಾನೆ. ಇನ್ನು ಈ ಕಡೆ ತೋಟಕ್ಕೆ ಬಂದಿದ್ವಿ. ರಾಜಣ್ಣ ಇದ್ದು ಇನ್ನು ಮಳೆ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ, ಮಾವಿನಕಾಯಿ ಎಲ್ಲ ಕೆಟ್ಟೋಗುತ್ತೆ ಅಂದರು. ಅದಕ್ಕೆ ಮತ್ತೆ ಮಾವಿನಕಾಯಿ ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಇಲ್ಲೇ ಸಂಡಿಗೆ ಮಾಡಿದ್ವಿ. ಒಂದು ಸೈಡ್ ಚೆನ್ನಾಗಿ ಒಣಗಿದೆ, ಇನ್ನೊಂದು ಸೈಡ್ ತಿರುವು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನು ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ, ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಳಗಡೆನೇ ಮಾಡ್ತಾಯಿದ್ವಿ, ಸ್ವಲ್ಪ ಇವತ್ತು ಚೇಂಜ್ ಇರಲಿ ಅಂತ ಹೇಳಿ ಹೊರಗಡೆ ಇಟ್ಕೊಂಡಿದ್ದೀನಿ. ಒಳಗಡೆ ಸ್ವಲ್ಪ ಶೆಕೆ ಅಂತ ಅನಿಸುತ್ತೆ. ಇಲ್ಲಿ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ತೋಟದ ನುಗ್ಗೆ ಸೊಪ್ಪಿದು, ಇದರಿಂದ ಸಾರು ಮಾಡ್ತಾಯಿದ್ದೀನಿ. ನಾವು 2 ಥರದ ಲೈಫ್ನ ಕೂಡ ನೋಡ್ತಾ ಇದ್ದೀವಲ್ಲ ರಜು, ಸಿಟಿ ಲೈಫ್, ಹಳ್ಳಿ ಲೈಫ್. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಸಿಟಿಯಲ್ಲಿ ಇರ್ತೀವಿ, ದಿನಾ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂಡು ತಿಂದು, ದಿನಾ ಏನು ಚೇರ್ ಮೇಲೆ ಅಥವಾ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ತಿಂದು, ಅದು ಒಂದು ಲೈಫ್ ಸ್ಟೈಲ್. ಇಲ್ಲಿ ಬರ್ತೀವಲ್ಲ ನೋಡಿ, ಹೆಂಗೆ ಕುತ್ಕೊಳ್ತೀವಿ, ಇಲ್ಲಿ ಚೆನ್ನಾಗಿ ಬಾಡಿಗೆ ಒಳ್ಳೆ ಎಕ್ಸಸೈಸ್ ಆಗಿಬಿಡುತ್ತೆ. ಮತ್ತು ಈ ಥರ ಒಲೆಯಲ್ಲಿ ಅಡುಗೆ ಮಾಡೋದು, ಆ ಶಾಖ ತಗೊಳ್ಳೋದು, ಅದೊಂಥರ ಮಜಾ ಇರುತ್ತೆ. 2 ಥರದ ಲೈಫ್ನ ನಾವು ಮಾಡ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಅಲ್ಲಿ ಯಾವುದಕ್ಕೂ ಟೈಮ್ ಇಲ್ಲ, ಇಲ್ಲಿ ಫುಲ್ ಸ್ಲೋ ಲೈಫ್. ಚೆನ್ನಾಗಿದೆ ಇದೊಂಥರ. ನೋಡಿ, ಈ ಥರ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು, ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ. ಇದರಿಂದ ಹೆಲ್ತ್ಗೂ ಒಳ್ಳೇದು.
ನನಗೆ ಅದಕ್ಕೆ ಅವಾಗವಾಗ ವೀಡಿಯೋಸ್ ಮಾಡ್ಬೇಕಂತ ಅನ್ಸತ್ತಲ್ಲ, ಅವಾಗ ಬಂದ್ಬಿಡ್ತೀನಿ ಇಲ್ಲಿ ತೋಟದಲ್ಲಿ ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬಿಡೋದು, ಚೆನ್ನಾಗೂ ಇರುತ್ತೆ. ಇನ್ನೊಂದು ಕಡೆ ಸಂಡಿಗೆ ಒಣಗ್ತಾ ಇದೆ, ಅದು ಸಂಡಿಗೆ ಒಣಗ್ತಂದ್ರೆ ಅದನ್ನು ಕೂಡ ಮಾಡ್ಕೊಂಡ್ಬಿಡೋದು. ಚೆನ್ನಾಗಿ ಬಿಸಿಲು ಬಂದುಬಿಟ್ಟಿದೆ ಇವತ್ತು, ಅದಕ್ಕೆ ಬೆಳಗ್ಗೆನೇ ಹಾಕಿದ್ದೀವಿ, ಮುಗಿಸ್ಬಿಡ್ತೀವಿ ಅದನ್ನು. ಫ್ರೆಂಡ್ಸ್, ಇನ್ನು ನಮ್ಮ ಮೈ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ಗೆ ತುಂಬಾ ಹತ್ತಿರ ಇದೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ಆ ಚಾನಲ್ನಲ್ಲಿ ಸಮ್ಮರ್ ಸೀರೀಸ್ ಅಂತ ಹೇಳಿ ಮಾಡಿದ್ದೀವಿ. ಆವಾಗಿನ ಟೈಮ್ನಲ್ಲಿ ಸಮ್ಮರ್ ಬಂದರೆ ಏನೆಲ್ಲ ಮಾಡ್ತಾಯಿದ್ರು ಅದನ್ನು ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ, ಆಲ್ರೆಡಿ ಅಪ್ಲೋಡ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಮೈಸೂರಲ್ಲಿ ನೆರಳು ಎಷ್ಟು ಬಿಸಿ ಇದೆ ನೋಡಿ, ನೆರಳಲ್ಲಿ ಕುಂತು ಆರಾಮ್ ಸಂಡಿಗೆ ಮಾಡಬೇಕು. ಏನಿಲ್ಲ, ಅದು ಒಲೆಯಲ್ಲಿ ಇಟ್ಟಿದ್ದೀವಿ, ಬಿಸಿ ಜಾಸ್ತಿ ಆಗೋಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ ಬಿಟ್ಟಿದ್ದೀವಿ. ಬಟ್ಟೆ ಮೇಲೆ ಸಂಡಿಗೆ. ನೋಡು ಚಿನಿಮ, ಗ್ಯಾಸ್ ಇಲ್ಲದೇನೆ ಏನು ಮಾಡ್ತಿದ್ದೀನಿ, ಮ್ಯಾಜಿಕ್ ಮಾಡಿಬಿಡತ್ತ, ಹಿಂಗೆ ಎಣ್ಣೆ ಹಾಕಿಟ್ಬಿಟ್ರೆ ಆಯ್ತು, ಬಂದ್ಬಿಡತ್ತ. ಹಾಂ ಬಂದ್ಬಿಡುತ್ತೆ, ನೋಡಿಲಿ ಅಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಏ ಬೇಡ, ಎಣ್ಣೆ ಗರಿಗೆ ಮುರಿಬಾರ್ದು, ಹಂಗೆ ಹಾಕಬೇಕು, ಹಾಕು. ಫ್ರೆಂಡ್ಸ್, ಈಗ ಸಾಯಂಕಾಲ ಆಗಿದೆ, ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನು ಈ ಸಮ್ಮರ್ಗೆ ನಾವು ಏನೆಲ್ಲ ಮಾಡಿದ್ದೀವಿ ತೋರಿಸ್ತೀನಿ ನೋಡಿ. ಇದು ಮಜ್ಜಿಗೆ ಮೆಣಸಿನ್ಕಾಯಿ, ಸೊ ಇಲ್ಲಿ ಒಂದಿಷ್ಟಿದೆ, ಮತ್ತು ಇದು ಟೊಮೆಟೊ ಉಪ್ಪಿನಕಾಯಿ, ಇನ್ನು ಇದೊಂದು ಸಂಡಿಗೆ, ಮತ್ತು ಇದು ಒಂದು ಸಂಡಿಗೆ. ಇದ್ರ ಕೆಳಗಡೆ ಇನ್ನೂ ಒಂದು ಸಂಡಿಗೆ ಮಾಡಿದ್ದೀನಿ, ಅದು ಬಟ್ಟೆ ಹಾಕ್ಬಿಟ್ಟು. ಕೊಡುಬಳೆ ಅಲ್ಲ, ಏನದು ಚಕ್ಲಿ ಥರ ಇರುತ್ತಲ್ಲ ಅದು, ಚಕ್ಲಿ ಸಂಡಿಗೆ. ಹಾಂ, ಚಕ್ಲಿ ಥರ ಇರುತ್ತಲ್ಲ ಅದು ಸಂಡಿಗೆ. ಅಷ್ಟು ತಿನ್ನಬಾರ್ದು, ಕೆಮ್ಮಾಗತ್ತೆ. ಇನ್ನು ಈ ಸಮ್ಮರ್ಗೆ ಇದಿಷ್ಟು ಮಾಡ್ಕೊಂಡ್ವಿ ನಾವು. ಈ ಸಲನೇ ನಾವು ಅಂದರೆ ಇಷ್ಟೊಂದೆಲ್ಲ ವೆರೈಟೀಸ್ ಮಾಡಿದ್ದು. ಯಾವಾಗ ನಮ್ಮ ಮನೆಗಾಗಿದ್ರೆ 1 ಅಥವಾ 2, ಅದು ಕೂಡ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇದ್ವಿ, ಇಷ್ಟೊಂದು ಮಾಡ್ತಿರ್ಲಿಲ್ಲ. ಇಷ್ಟೊಂದಲ್ಲ, ಫಸ್ಟ್ ಟೈಮ್ ಇದು ಮದುವೆ ಆದಾಗಿಂದ ಇಷ್ಟೊಂದು ಮಾಡಿದ್ದೆ ಕ್ವಾಂಟಿಟಿಯಲ್ಲಿ, ಮತ್ತೆ ಇಷ್ಟು ವೆರೈಟೀಸ್ ಮಾತ್ರ. ಮತ್ತೆ ಮನೇಲಿ ಬೇರೆ ಥರ ಉಪ್ಪಿನಕಾಯಿ ಇದೆ, ಮಾವಿನಕಾಯಿ ಉಪ್ಪಿನಕಾಯಿ ಅದು ಬೇರೆ ಇದೆ. ಸೊ ಈ ಸಮ್ಮರ್ಗೆ ನಮಗೆ ಇದಿಷ್ಟು ಹಬ್ಬನೋ ಹಬ್ಬ, ಸಖತ್ತಾಗಾಯ್ತು ಮಾತ್ರ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮೈ ವಿಲೇಜ್ ಲೈಫ್ನ, ಹಾಗೆ ಮಾಯಲೋಕ ಚಾನಲ್ನ. ಇವು ಒಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ನನಗಂತೂ. ಇನ್ನು ಈಗ ಹೋಗಿ ಮನೆಗೆ ರೆಸ್ಟ್ ಮಾಡೋದೆ. ಇವತ್ತಿನ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರ್ದು ಸೌಂಡ್ ಕೇಳ್ತಾ ಇಲ್ಲ, ಎಲ್ಲರೂ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ. ತುಂಬ ಟೇಸ್ಟಿ ಆಗಿತ್ತು ಅಲ್ವಾ? ಸೂಪರ್. ಥ್ಯಾಂಕ್ ಯು.